ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್. ಇದೊಂದು ಮೈಸೂರಿನ ಕೊನೆಯ ವ್ಲಾಗ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸಿ ನಾವು ಶಾಪಿಂಗೆಲ್ಲ ಮಾಡ್ಕೊಂಡಾದಮೇಲೆ ಮಧ್ಯಾಹ್ನ ನಂತರ ಚಾಮುಂಡಿ ಬೆಟ್ಟಕ್ಕೆ ಹಾಗೆ ಇನ್ನೂ ಒಂದು 2-3 ಪ್ಲೇಸಿಗೆಲ್ಲ ವಿಸಿಟ್ ಮಾಡಬೇಕು ಅಂತ ಇದ್ದೀವಿ. ಆದರೆ ಇವತ್ತಿನ ದಿನ ನಮಗೆ ಮಳೆ ತುಂಬಾ ಅವಾಂತರ ಮಾಡಿಬಿಡ್ತು. ಸೊ ಶಾಪಿಂಗನ್ನು ಮುಗಿಸಿ ಬೇರೆ ಕಡೆಗೆ ವಿಸಿಟ್ ಮಾಡಬೇಕು ಅನ್ನೋಷ್ಟರಲ್ಲಿ ವಿಪರೀತವಾಗಿ ಗಾಳಿ, ಮಳೆ, ಗುಡುಗು, ಮಿಂಚು ಹೀಗೇನೆ ಶುರುವಾಗ್ಬಿಡ್ತು. ಹಾಗೆ ಎಲ್ಲೂ ಕೂಡ ಹೊರಗಡೆ ಹೊರಡಲಿಕ್ಕೇ ಆಗಲಿಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಟೈಮ್ ಪಾಸ್ ಮಾಡಿದ್ವಿ. ಮತ್ತು ಸ್ವಲ್ಪ ಹೊತ್ತಿಗೆ ಮಳೆ ಕಡಿಮೆ ಇತ್ತು ಅಂತ ಅಂದ್ಬಿಟ್ಟು KRS ಕಡೆ ಹೊರಟ್ವಿ. ಮತ್ತೆ ಮಳೆ ಜೋರಾಗಿಯೇ ಶುರುವಾಗ್ಬಿಡ್ತು. ಆಮೇಲೆ ಆಟೋ ಡ್ರೈವರ್ ಅಲ್ಲಲ್ಲಿ ಸ್ಟಾಪ್ ಕೊಟ್ಕೊಳ್ತಾ ನಮ್ಮನ್ನು KRSಗೇನೋ ಸೇಫಾಗಿ ಕರ್ಕೊಂಡು ಹೋದರು. ವಿಪರೀತ ಮಳೆ ಸುರಿದ್ಬಿಡ್ತು ಮೈಸೂರಲ್ಲಿ ನಾವು ಸೆಕೆಂಡ್ ಡೇ ಎಲ್ಲ ಓಡಾಡುವಾಗ. ಇನ್ನೂ KRS ನೋಡೋದಕ್ಕಂತೂ ತುಂಬ ಜನಗಳು. ಹಾಗೆ ಅಲ್ಲೆಲ್ಲ ಹೇಳ್ತಾಯಿದ್ರು, ಮಳೆ ಗುಡುಗು ಮಿಂಚು ಬಂದುಬಿಟ್ರೆ KRSಲ್ಲಿ ಲೈಟಿಂಗ್ ಎಲ್ಲ ಹಾಕೋದಿಲ್ಲ ಅಂತಂದ್ಬಿಟ್ಟು. ಆದರೆ ಅದೃಷ್ಟಕ್ಕೆ ನಾವು ಅಷ್ಟು ದೂರದಿಂದ ಇಲ್ಲೇ ಬಂದಿರೋದಕ್ಕೆ ಆವತ್ತಿನ ದಿನ ನಮಗೆ ಮಳೆ ಸುರಿದ್ರೂ ಕೂಡ ಲೈಟಿಂಗನ್ನು ಹಾಕಿದರು. ಸ್ವಲ್ಪ ಹೊತ್ತಿಗೆ ನಾವು ಎಂಜಾಯ್ ಮಾಡಿಕೊಂಡು ಮತ್ತೆ ಮಳೆ ಸ್ಟಾರ್ಟ್ ಆಗ್ಬೋದು. ಮತ್ತು ಗುಡುಗು ಮಿಂಚೆಲ್ಲ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಸೊ ಮತ್ತೆ ಬೇಗನೆ ನಾವು ಅಲ್ಲಿಂದ ಹೊರಟುಬಿಟ್ವಿ. KRSಲ್ಲಿ ಸಂಜೆ 7 ಗಂಟೆಯಿಂದ ಲೈಟಿಂಗ್ ಶೋ ಸ್ಟಾರ್ಟ್ ಆಗ್ತಿದೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ 100 ರೂಪೀಸ್ ಅಂತೆ ಟಿಕೆಟ್ ಪ್ರೈಸ್ ಇರ್ತದೆ. ಮೈಸೂರಲ್ಲಿ ನಿಮಗೆ ಯಾವ ಪ್ಲೇಸ್ ಫೇವ್ರೇಟ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಫೇವ್ರೇಟ್ ಯಾವುದು ಅಂತ ಕೇಳೋ ಹಾಗಿದ್ರೆ ಕಾರಂಜಿ ನರ್ತನ. हाँ
ಚಿಕ್ಕಬೇಡ ನೋಡಿದ್ರೆ ಮಕ್ಕಳು ಅಷ್ಟೇ ಆ ಮಗುನ ತಲೆ ಡಬಲಿಂದ ಬೇಕು ರಾತ್ರಿ 8 ಗಂಟೆ ನಂತರ ಕಾರಂಜಿ ನರ್ತನವನ್ನು ಮುಗಿಸ್ಕೊಂಡು ನಾವು ಮೈಸೂರಲ್ಲಿ ದೀಪ್ ರೆಸಿಡೆನ್ಸಿ ಅನ್ನೋ ಹೋಟೆಲಲ್ಲಿ ಸ್ಟೇ ಆಗ್ತಾಯಿದ್ದೀವಿ. ಮರುದಿನ ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಊರಿಗೆ ಟ್ರೈನ್ ಉಂಟು. ನಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಇನ್ನು ನಾನು ನಿಮಗೆ ನಮ್ಮ ಊರ ಕಡೆ ವ್ಲಾಗ್ಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.